ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ದಲ್ಲಿ ಬರ್ತಕ್ಕಂಥ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಕ್ವಶನ್ ಪೇಪರ್ 2024 ಕ್ವಶನ್ ಪೇಪರ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಅಂದ್ರೆ ಸಿಂಪಲ್ ಪ್ರಾಬ್ಲಮ್ ಅನ್ನ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ. ಅದು 5 ಮಾರ್ಕ್ಸ್ ಗೆ ಇರ್ತಕ್ಕಂಥ ಪ್ರಾಬ್ಲಮ್ ಅನ್ನ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅದರ ಜೊತೆಗೇನೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ ಅನ್ನ ಕೊಟ್ಟಾನ, ಏನು ಕೊಟ್ಟಿದ್ದಾನ ಅಂತಕ್ಕಂಥದ್ದನ್ನ ನೋಡ್ಕೋಬೇಕು. ಪ್ರಾಬ್ಲಮ್ ಅನ್ನ ಕೊಟ್ಟಾನ, ಏನು ಕೊಟ್ಟಾನ ನೋಡ್ರಿ. From the following information, compute the taxable income from other sources, Mr. Abhishek, for the previous year 2020 to 23. Okay, previous year 2020 to 23 ಅದಂದ್ರೆ ಅಸೆಸ್ಮೆಂಟ್ ಇಯರ್ ಏನಾಗತ್ತೆ, ಅದರ ನೆಕ್ಸ್ಟ್ ಇಯರ್ನೇ ಅಸೆಸ್ಮೆಂಟ್ ಇಯರ್ ಆಗತ್ತೆ. ಅಂದ್ರೆ 22 23 ಪ್ರಿವಿಯಸ್ ಇಯರ್ ಅದಂದ್ರೆ 23 24 ಅಂದ್ರೆ ಅದರ ನೆಕ್ಸ್ಟ್ ಇಯರ್ನೇ ಅಸೆಸ್ಮೆಂಟ್ ಇಯರ್ ಆಗತ್ತ. ಇನ್ನು ಡೈರೆಕ್ಟರ್ಸ್ ಫೀಸ್ ಎಷ್ಟದಂದ್ರೆ 1000 ರೂಪೀಸ್ ಅದ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಎಷ್ಟದ್ರಿ 25,000 ಅದ. ಅಂದ್ರೆ ಇಂಡಿಯಾದಾಗ ಇರ್ತಕ್ಕಂಥ ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಅದು ಓಕೆ, ಯಾವುದೇ ಪಂಜಾಬ್ದಾಗಿರ್ಬೋದು ಅಥವಾ ಉತ್ತರ ಪ್ರದೇಶದಾಗಿರ್ಬೋದು ಅಥವಾ ತಮಿಳುನಾಡದಾಗಿರ್ಬೋದು, ಇಂಡಿಯಾದಾಗ ಇರ್ತಕ್ಕಂಥ ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಏನಾಕಂದ್ರೆ ದಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಟ್ಯಾಕ್ಸ್, ಅಂದ್ರೆ ಪೂರ್ತಿ ಎಕ್ಸಮ್ಷನ್ ಇರ್ತದೆ. ಆಮೇಲೆ ಎ ಗೋಲ್ಡ್ ಚೈನ್ ಫೌಂಡ್ ಲೈಂಗ್ ಇನ್ ದ ರಿಲೇ ಪ್ಲಾಟ್ಫಾರ್ಮ್. ರಿಲೇ ಪ್ಲಾಟ್ಫಾರ್ಮ್ ದಾಗ ಒಂದು ಏನೋ ಚೈನ್ ಬಿದ್ದಿದ್ದು ಕಂಡದ ಅವನಿಗೆ ಪ್ಲಾಟ್ಫಾರ್ಮ್ ನಲ್ಲಿ. ಅದನ್ನ ಓಕೆ, ನಾರ್ಮಲ್ ಆಗಿ ಅದೇನಾಕದಪ್ಪ ಅಂದ್ರ ಇವು ಅವನಿಗೆ ಯಾವುದೇ ದುಡಿಲಾರದೆ ಬಂದಿರ್ತಕ್ಕಂಥ ಇನ್ಕಮ್ ಆಗತ್ತೆ. ಓಕೆ, ಅದು ಸಿಕ್ತಂದ್ರೆ ಅವನಿಗೆ ಇನ್ಕಮ್ ಆಗತ್ತ. ಅದು ನಾರ್ಮಲ್ ಆಗಿ ಅದನ್ನ ಏನ್ ಮಾಡ್ತೇವೆ, ಅದನ್ನ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಅನ್ನ ತಗೋತಾ ಇದೀವಿ. ಆಮೇಲೆ ರೆಂಟ್ ಫ್ರಾಮ್ ವೆಕೆಂಟ್ ಲ್ಯಾಂಡ್ ಇನ್ ಹುಬ್ಳಿ, ಅಂದ್ರೆ ಹುಬ್ಳಿಗೆ ಇರ್ತಕ್ಕಂಥ ಒಂದು ವೆಕೆಂಟ್ ಲ್ಯಾಂಡ್ ಅದ, ಅಂದ್ರೆ ಓಪನ್ ಪ್ಲಾಟ್ ಅದ. ಆ ಓಪನ್ ಪ್ಲಾಟ್ ಇಂದ ಬಂದಿರತಕ್ಕಂಥ ಅವನಿಗೆ ರೆಂಟ್ ಎಷ್ಟದಪ್ಪ ಅಂದ್ರೆ 20,000 ರೂಪೀಸ್ ಅದ. ಆಮೇಲೆ ವಿನ್ನಿಂಗ್ ಫ್ರಾಮ್ ಆರ್ಸ್ ರೇಸ್ ಎಷ್ಟದ ಅಂದ್ರೆ 20,000 ರೂಪೀಸ್ ಐತಿ ನೋಡೋಣತ್ತ. ಆಮೇಲೆ ಇಂಟ್ರೆಸ್ಟ್ ಫ್ರಮ್ ಟ್ಯಾಕ್ಸ್ ವೆಂಚರ್ಸ್ ಇದು ಟ್ಯಾಕ್ಸಬಲ್. ಆಮೇಲೆ 10,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಎಷ್ಟದ್ರಿ 7,000 ರೂಪೀಸ್ ಅದು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಗಳ ಮೇಲೆ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಎಲ್ಲ ಬಿಟ್ಬಿಡ್ರಿ. ಆಮೇಲೆ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಫಿಕ್ಸ್ಡ್ ಡಿಪಾಸಿಟ್ ವಿತ್ SBI. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ನಾವು ಡಿಪಾಸಿಟ್ ಮಾಡಿರ್ತೀವಿ. ಡಿಪಾಸಿಟ್ ಮಾಡಿದ ಮೇಲೆ ನಮ್ಗೆ ಇಂಟ್ರೆಸ್ಟ್ ಅನ್ನ ಬರ್ತದ. ಆ ಬಂದಿರ್ತಕ್ಕಂಥ ಇಂಟ್ರೆಸ್ಟ್ ಮ್ಯಾಗ ಏನಿರ್ತೈತ್ರಿ ಟ್ಯಾಕ್ಸ್ ಆಗತ್ತ. ಅದು ಬಂದಿರ್ತಕ್ಕಂಥ ಇನ್ಕಮ್ ಅನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ತಗೋತಾ ಇದೀವಿ. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಡೈರೆಕ್ಟರ್ಸ್ ಫೀಸ್ 10,000 ಕೊಟ್ಟಿದ್ದಾನ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬೆಂಗಳೂರು 25,000. A golden chain found lying in the railway platform rupees 30,000. Rent from vacant land in Hubli 20,000. Winning from horse race 20,000. Interest from tax-free debentures of X Company Limited 9,000. 10,000 rupees 7% capital investment bond rupees 7,000. Interest received from fixed deposit with SBI rupees 8,000. ಈಗ ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಮೊದಲ ಅಸಸ್ಯ ಹೆಸರನ್ನ ಬರೀರಿ. ಅಸಸ್ಯ ಅಂದ್ರೆ ವ್ಯಕ್ತಿ. ಓಕೆ, ಯಾವ ಹೆಸರನ್ನ ಕೊಟ್ಟಿದ್ದಾನ ಅವನಿಗೆ ಅಸಸ್ಯ ಅಂತ ಕರಿತೇವಿ. ಯಾವ ಟ್ಯಾಕ್ಸ್ ಪೇಯರ್ ಇರ್ತಾನ ಅವನಿಗೆ ಟ್ಯಾಕ್ಸ್ ಪೇಯರ್ ಏನಂತ ಕರಿತೇವೆ, ನಾವು ಅಸಸ್ಯ ಅಂತ ಕರಿತೇವಿ. ಮಿಸ್ಟರ್ ಅಭಿಷೇಕ್. ಕಾಂಪಿಟಿಷನ್ ಫ್ರಾಮ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಓಕೆ, ಅವ ಏನ್ ಕ್ಯಾಲ್ಕುಲೇಷನ್ ಮಾಡಕ್ ಹೇಳಿದಾನ ಅಂದ್ರೆ ಕಾಂಪಿಟಿಷನ್ ಆಫ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಅಂತ ಹೇಳಿದಾನ. ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಯಾಕಂದ್ರೆ ನೀವು ಎಕ್ಸಾಮ್ ಅನ್ನ ನೀವು 2025 ದಾಗ ಬರಿತಾ ಇದ್ದೀರಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಅಸೆಸ್ಮೆಂಟ್ ಇಯರ್ ಅನ್ನ 2024-25 ಅಂತ ಬರಿಬೇಕು. ಓಕೆ,
ಡೈರೆಕ್ಟರ್ ಸ್ಪೀಸ್ ಇದು ಅದರ್ ಇನ್ಕಮ್ ಆಗತ್ತ 1000 rupees ಡೈರೆಕ್ಟ್ ಆಗಿ ತಗೋರಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬೆಂಗಳೂರು, ಇದು ನಾರ್ಮಲ್ ಆಗಿ ಇಂಡಿಯಾದಾಗ ಇರತಕ್ಕಂತ ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಇರಬಹುದು. ಆ ಇನ್ಕಮ್ ಇಂದ ಅವನಿಗೆ ಏನದಪ್ಪ ಅಂದ್ರ ಎಕ್ಸಂಪ್ಷನ್ ಅದ, ಟ್ಯಾಕ್ಸ್ ಎಲ್ಲ ಬಿಟ್ಬಿಡ್ರಿ. ಓಕೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬೆಂಗಳೂರು ಟ್ಯಾಕ್ಸ್ ಎಲ್ಲ ಬಿಟ್ಬಿಡ್ರಿ, ಎಕ್ಸಂಪ್ಷನ್. ನೆಕ್ಸ್ಟ್, ಎ ಗೋಲ್ಡ್ ಚೈನ್ ಫೌಂಡ್ ಲೈಯಿಂಗ್ ಇನ್ ದ ರೈಲ್ವೆ ಪ್ಲಾಟ್ಫಾರ್ಮ್. ನೋಡ್ರಿ, ರೈಲ್ವೆ ಪ್ಲಾಟ್ಫಾರ್ಮ್ ದಲ್ಲಿ ಒಂದು ಚೈನ್ ಬಿದ್ದದ, ಆ ಚೈನ್ ಬಿದ್ದಿರ್ತಕ್ಕಂಥ ಅಮೌಂಟ್ ಎಟ್ಟದಪ್ಪ, ಅದರ ವ್ಯಾಲ್ಯೂ ಎಟ್ಟದ ಅಂದ್ರೆ 30,000 rupees ಅದು. ಓಕೆ, ನಿಮಗೆ ಹಾದಿ ಒಳಗೆ ಹೊಂಟಿರ್ತಕ್ಕಂಥ ಯಾವುದೇ ಒಂದು ಪರ್ಸ್ ಸಿಕ್ಕಿರ್ಬಹುದು ಅಥವಾ ಒಂದು ಏನೋ ವಸ್ತು ಸಿಕ್ಕಿರ್ಬಹುದು, ಅದು ಇನ್ಕಮ್ ಆಗತ್ತ. ಇನ್ಕಮ್ ಆಗೋದ್ರಿಂದ ಇನ್ಕಮ್ ಟ್ಯಾಕ್ಸ್ ನಲ್ಲಿ 5 ಹೆಡ್ಗಳು ಬರ್ತಾವ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನು, ಆಮೇಲೆ ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸಿನೆಸ್ ಆರ್ ಪ್ರೊಫೆಷನ್, ಆಮೇಲೆ ಕ್ಯಾಪಿಟಲ್ ಗೇನು. ಇವು 4 ಹೆಡ್ಡೊಳಗೆ ಬರಂಗಿಲ್ಲ. ನಿಮಗೆ ಏನಾದರೂ ದುಡಿಲಾರದೆ ಅಥವಾ ಏನೋ ಒಂದು ಇನ್ಕಮ್ ಅನ್ನ ಬರ್ತಪ್ಪ ಅಂದ್ರೆ ಅದನ್ನ ಎದರ ತಗೋಬೇಕಿರೋದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ತಗೋಬೇಕು. ಓಕೆ, ಎಷ್ಟದಪ್ಪ ಅಂದ್ರೆ ಗೋಲ್ಡ್ ಚೈನ್ ಅಂದ್ರೆ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತದ. ಈ ಗೋಲ್ಡ್ ಚೈನ್ ಪೌಂಡ್ ಲೈನ್ ಇನ್ ದ ರೈಲ್ವೆ ಪ್ಲಾಟ್ಫಾರ್ಮ್ ₹30,000. ಆಮೇಲೆ ಇನ್ನೊಂದು ಹೇಳ್ತಾ ಇದೀನಿ ಸರ್, ನಮಗೆ ಇದು ಸಿಕ್ಕದ, ಅದ್ರ ಮ್ಯಾಗ ನಾವು ಕೆಲವೊಬ್ರು ಹೆಂಗ್ ಮಾಡ್ತಾರ ಅಂದ್ರೆ ಸುಡು ಮಾಡ್ಕೊಂಬಂದು ಸಿಕ್ಕದ ಅಂತ ಹೇಳ್ತಾರೆ. ಹಂಗೆ ಬರಂಗಿಲ್ಲ. ನಾರ್ಮಲ್ ಆಗಿ ಅದ್ರ ಮ್ಯಾಗ 60% ಟ್ಯಾಕ್ಸ್ ಇರ್ತದ. ಓಕೆ, ಎಷ್ಟು ಪರ್ಸೆಂಟ್ ಇರ್ತದ್ರಿ? 60% ಟ್ಯಾಕ್ಸ್ ಇರ್ತದ. ಮತ್ತೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಪೊಲೀಸ್ ಫೈಲ್ ಆಗಬೇಕು, ಆದ್ಮ್ಯಾಗ ಅದು ಕೋರ್ಟ್ ನ ಡಿಸೈಡ್ ಆಗಬೇಕು. ಅವಾಗ ಮಾತ್ರ ನಮಗೆ ಅದು ಇನ್ಕಮ್. ಓಕೆ, ಇಲ್ಲ ಅಂದ್ರೆ ಇಲ್ಲ. ಹಂಗಿತ್ತಂದ್ರೆ ಎಲ್ಲಾರು ಅದೇ ಮಾಡ್ತಾರ, ಹಂಗ್ ಮಾಡಕ್ ಬರಂಗಿಲ್ಲ. ರೆಂಟ್ ಫ್ರಮ್ ವೆಕೆಂಟ್ ಲ್ಯಾಂಡ್ ಇನ್ ಹುಬ್ಳಿ. ಓಕೆ, ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ಇಂದ ರೆಂಟ್ ಬಂದಿತ್ತಂದ್ರೆ ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ತಗೋತೀವಿ. ಓಪನ್ ಫ್ಲಾಟ್ ಅದ, ಓಪನ್ ಲ್ಯಾಂಡ್ ಅದ, ಹಿಂಗಾಗಿ ಅದರಿಂದ ಬಂದಿರತಕ್ಕಂತ ಇನ್ಕಮ್ ಅನ್ನ ನಾವೇನಂತ ಕರಿತಿರೋದಕ್ಕ ನಾರ್ಮಲ್ ಆಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತಾ ಇದೀವಿ. ಎಷ್ಟದಪ್ಪ ಅಂದ್ರೆ 20,000 rupees. ಇನ್ನ ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್. ನೋಡ್ರಿ, ಬ್ರಾಕೆಟ್ನಾಗ ಗ್ರಾಸ್ ಅಂತ ಕೊಟ್ಟಾನ. ಬ್ರಾಕೆಟ್ನಾಗ ಗ್ರಾಸ್ ಅಂತ ಕೊಟ್ಟಾನ ಅಂದ್ರ ಅಲ್ಲಿ ಎಷ್ಟದ ಅಷ್ಟೇ ಅಮೌಂಟ್ ಅನ್ನ ತಗೋಬೇಕು. ಒಂದು ವೇಳೆ ನೆಟ್ ಅಂತ ಕೊಟ್ಟಿದ ಅಂದ್ರ ನೀವೇನ್ ಮಾಡ್ಬೇಕು, ಕೊಟ್ಟ ಅಮೌಂಟ್ ಅನ್ನ ಡಿವೈಡೆಡ್ ಬೈ 70 into 100. ಒಂದೇ ವೇಳೆ ಬ್ರಾಕೆಟ್ನಾಗ ನೆಟ್ ಅಂತ ಕೊಟ್ಟಿದ ಅಂದ್ರ ಕೊಟ್ಟ ಅಮೌಂಟ್ ಡಿವೈಡೆಡ್ ಬೈ 70 into 100 ಅನ್ನ ಮಾಡ್ಕೋಬೇಕ. ಯಾಕಂದ್ರೆ ಇನ್ಕಮ್ ಅಂದ್ರ ಇವೇನು ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಇರಬಹುದು, ಕಾರ್ಡ್ ಗೇಮ್ಸ್ ಇರಬಹುದು, ಪಜಲ್ಸ್ ಇರಬಹುದು, ಚೆಸ್ ಇರಬಹುದು, ಅಥವಾ ಕ್ವಿಜ್ ಕಾಂಪಿಟೇಷನ್ಸ್ ಇರಬಹುದು. ಇದರಿಂದ ಬಂದಿರತಕ್ಕಂತ ಇನ್ಕಮಿಗೆ ಏನಾಗತ್ತಪ್ಪ ಅಂದ್ರೆ 30% ಟ್ಯಾಕ್ಸ್ ಆಗತ್ತ. ಎಷ್ಟಾಗತ್ರಿ? 30% ಟ್ಯಾಕ್ಸ್ ಆಗತ್ತ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರ ಇಲ್ಲಿ ನಾವು ಡೈರೆಕ್ಟ್ ಆಗಿ ತಗೋಬೇಕಾಗದ 30% ಅಂದ್ರ 100 ಒಳಗೆ 30% ಪ್ಲಸ್ ಮಾಡ್ರಿ. 100 ಒಳಗೆ 30% ಪ್ಲಸ್ ಮಾಡಿದ್ರೆ 70% ಬರ್ತದ. ಅದಕ್ಕೆ ನಾವು ಡಿವೈಡೆಡ್ ಬೈ 70 into 100 ಅನ್ನ ತಗೋತೀವಿ. ಆದ್ರೆ ಈ ಪ್ರಾಬ್ಲಮ್ ದಲ್ಲಿ ಗ್ರಾಸ್ ಅಂತ ಕೊಟ್ಟಾನ, ಹಿಂಗಾಗಿ ಡೈರೆಕ್ಟ್ ಆಗಿ ತಗೋಬೇಕು. ಎಷ್ಟದ್ರಿ? 20,000. ಇನ್ನ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಇಲ್ಲಿ ನೋಡ್ರಿ, ಕೊಟ್ಟಿರ್ತಕ್ಕಂಥ ಅಮೌಂಟ್ ಎಷ್ಟದ್ರಿ? 9,000 ಅದ. ಅಂದ್ರೆ ಇದ್ರ ಮ್ಯಾಗ ಯಾವುದೇ ಟ್ಯಾಕ್ಸ್ ಫ್ರೀ ಇರ್ತಕ್ಕಂಥ ಅಮೌಂಟ್ ಅನ್ನ ಕೊಟ್ಟ ಅಂದ್ರ ಅಲ್ಲಿ 10% ಅನ್ನ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ ಕೊಟ್ಟಿರ್ತಾನ. ಓಕೆ, ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರ 10% ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ ಕೊಟ್ಟಿರ್ತಾನ. ಅದಕ್ಕೆ 100 ಒಳಗ 10% ಪ್ಲಸ್ ಮಾಡಿದ್ರೆ 90 ಬರ್ತದ. ಅಂದ್ರೆ ಇದು 90% ಅದಂತ ಅರ್ಥ. ಓಕೆ, 9,000 ಡಿವೈಡೆಡ್ ಬೈ 90 into 100. ನೋಡ್ರಿ, ಯಾವುದೇ ಟ್ಯಾಕ್ಸ್ ಫ್ರೀ ಇರ್ತಕ್ಕಂಥದ್ದನ್ನಾಗ್ಲಿ ಅಥವಾ ನಾನ್ ಟ್ಯಾಕ್ಸ್ ಅಂತ ಇರ್ತಕ್ಕಂಥ ಏನ್ ಇರ್ತದಲ್ಲ ಅದ್ರ ಒಳಗ 10% ಟ್ಯಾಕ್ಸ್ ಲೆಸ್ ಆಗಿರ್ತದ. 100 ಒಳಗ 10% ಪ್ಲಸ್ ಮಾಡ್ರಿ, ಎಷ್ಟು ಪರ್ಸೆಂಟೇಜ್ ಬರ್ತದ? 90% ಬರ್ತದ. ಅಂದ್ರೆ ಡಿವೈಡೆಡ್ ಬೈ 90 into 100 ಮಾಡ್ರಿ, ಎಷ್ಟು ಬರ್ತದ್ರಿ? 10,000 rupees ಬರ್ತದ. ಇನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್. ಯಾವುದೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಮೇಲೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಎಲ್ಲ ಬಿಟ್ಬಿಡ್ರಿ. ಓಕೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಅಂತ ಇರಬೇಕು. ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಮೇಲೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ಅದರಿಂದ ಬಂದಿರತಕ್ಕಂತ ಇಂಟ್ರೆಸ್ಟ್ ಇರ್ಬೋದು ಅಥವಾ ಏನೋ ಇನ್ಕಮ್ ಇರಬಹುದು, ಆ ಇನ್ಕಮ್ಗೆ ಟ್ಯಾಕ್ಸ್ ಎಲ್ಲ ಬಿಟ್ಬಿಡ್ರಿ. ಓಕೆ, ದಟ್ ಇಸ್ ಎಕ್ಸಂಪ್ಟೆಡ್.
ಇನ್ನ ಇಂಟ್ರೆಸ್ಟ್ ಆನ್ ರಿಸೀವ್ಡ್ ಫಿಕ್ಸ್ಡ್ ಡಿಪಾಸಿಟ್ ನೋಡ್ರಿ, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಎಫ್ ಡಿ ಮಾಡಿದಾನ, ಫಿಕ್ಸ್ಡ್ ಡಿಪಾಸಿಟ್ ಮಾಡಿದಾನ. ಆ ಫಿಕ್ಸ್ಡ್ ಡಿಪಾಸಿಟ್ ಮಾಡಿ ಅದ್ರ ಮೇಲೆ ಏನ್ ಬಂದದ ಅಂದ್ರೆ ಅವನಿಗೆ ಇಂಟ್ರೆಸ್ಟ್ ಅನ್ನ ಬಂದದ, ಅದು ಟ್ಯಾಕ್ಸ್ ಆಗತ್ತ. ಎಷ್ಟಾದ್ರೆ 8,000. ಓಕೆ, ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು. ಎಲ್ಲ ಕುಡಿಸ್ಕೋರಿ. 1,000 ಪ್ಲಸ್ 30,000 ಪ್ಲಸ್ 20,000 ಪ್ಲಸ್ 20,000 ಪ್ಲಸ್ 10,000 ಪ್ಲಸ್ 8,000 ಅಂದ್ರೆ ಎಷ್ಟು ಬರ್ತರಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 89,000. 89,000 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 89,000. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ನಿಮ್ಮ ಒಳ್ಳೆ ಒಂದು ಏನು ವಿಷಯ ಅದಲ್ಲ, ಆ ವಿಷಯ ನಮಗೆ ಹೇಳಿದ್ರಪ್ಪ ಅಂದ್ರೆ, ಅಥವಾ ಸರ್ ಇದು ಹಿಂಗೆ ಬಿಡಿಸ್ಬೇಕಾಗಿತ್ತು ಅಥವಾ ಹಿಂಗದಂತಕ್ಕಂಥದ್ದು ಏನಾದ್ರೂ ನಿಮ್ಗೆ, ಅಥವಾ ಈ ಪ್ರಾಬ್ಲಮ್ ಅನ್ನ ಬಿಡಿಸ್ರಂತೆ ಏನಾದ್ರೂ ನಿಮ್ದು ಇನ್ಫಾರ್ಮೇಶನ್ ಇದ್ರೆ, ನಿಮ್ಮ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೀಬೇಕು. ಅದು ನಮಗೇನಾಗತ್ತಪ್ಪ ಅಂದ್ರೆ ನೀವು ಒಂದು ಹೆಚ್ಚಿನ ವಿಡಿಯೋಗಳನ್ನು ಮಾಡಕ್ಕೆ ನಮಗೆ ಅನುಕೂಲ ಆಗತ್ತ. ಆಮೇಲೆ ನೀವು ಬರೀತಕ್ಕಂಥ ಒಂದು ವಿಶ್ ಮೆಸೇಜು ಅಥವಾ ಥ್ಯಾಂಕ್ಸ್ ಅಂತಕ್ಕಂಥ ಮೆಸೇಜು ಅದು ನಮಗೆ ಬಹಳ ಹೆಲ್ಪ್ ಆಗತ್ತ. ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರಿಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಮೈ ವಾಟ್ಸಪ್ ನಂಬರ್ 9986529073. ಯಾರಿಗಾದ್ರೂ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಆಯ್ ಸರ್ ಅಂತ ಮೆಸೇಜ್ ಮಾಡಿ ಸಬ್ಜೆಕ್ಟ್ ಹೆಸರನ್ನ ಬರೀರಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ ಅನ್ನ ನಿಮಗೆ ಕಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.